ವರಿಷ್ಠ ಆಗಲಿದ್ದಾರೆ ಡಿ ಸುಧಾಕರ್ ಅವರು. ಸೊ ಅವನು ಉಳಿಸ್ಲಿಕ್ಕೆ ಸರ್ಕಾರ ಡಾಕ್ಟರ್ಗಳು ಎಲ್ಲ ರೀತಿ ಪ್ರಯತ್ನ ಮಾಡಿದ್ರು ಕೂಡ ಅದು ಫಲಕಾರಿಯಾಗದೆ ನಿಧನರಾಗಿದ್ದಾರೆ. ನಾಳೆ ಚಳ್ಳಕೆರೆಯಲ್ಲಿ ಅವರ ಅಂತಿಮವಾಗಿ ಅಲ್ಲಿ ಸಂಸ್ಕಾರ ಮಾಡ್ತಿದ್ದಾರೆ. ನಾವು ಕೂಡ ನಾಳೆಯಲ್ಲಿ ಭಾಗವಹಿಸ್ತೀವಿ. ಸೊ ಭಾಳ ದೀರ್ಘಕಾಲದ ರಾಜಕಾರಣಿ ಮಾಡಿದರು, ಭಾಳಷ್ಟು ಮಂತ್ರಿಗಳಾಗಿ ಕೆಲಸ ಮಾಡಿದರು. ಸೊ ಬಿಟ್ಟೋಗಿದ್ದಾರೆ. ಇನ್ನೂ ಏನು ಮಾಡಲಿಕ್ಕಾಗೋಲ್ಲ. ಅವರ ನೆನಪುಗಳು, ಆದರ್ಶ, ಅವ್ರು ಮಾಡಿದ ಕೆಲಸ ಸದಾ ನಮ್ಮ ಜೊತೆ ಇರ್ತೈತೆ. ಕಳ್ಕೊಂಡು ದುಃಖ ಆ ಭಾಗದವ್ರಿಗಿದೆ, ಸರ್ಕಾರ ಕೂಡ ಇದೆ, ನಮ್ಮ ಪಕ್ಷ ಕೂಡ ಇದೆ. ಅಲ್ಲ ಸರ್, ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ, ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರು ಹೇಳ್ತಿದ್ದಾರೆ ಕಾಂಗ್ರೆಸ್ನಲ್ಲಿ CM ಸ್ಥಾನ ಇರುತ್ತೋ ಇಲ್ಲ ಗೊತ್ತಿಲ್ಲ ಕರ್ನಾಟಕದಲ್ಲಿ, ಕೇರಳದಲ್ಲೂ ಕೂಡ ಅದೇ ರೀತಿ ನಡೀತಾ ಇದೆ, ಹಿಂದೆ ಪಂಜಾಬ್ನಲ್ಲೂ ಕೂಡ ಹಂಗೆ ಆಗಿದೆ ಅನ್ನುವ ಮಾತನ್ನು ಹೇಳಿದ್ದಾರೆ. ಏನು ಸರ್ ಒಳ ಅರ್ಥ ಏನು? ಅವ್ರನ್ನ ಕೇಳಬೇಕಲ್ಲ, ಯಾವ ದೃಷ್ಟಿ ಇಟ್ಟು ಹೇಳಿದಾರ ಗೊತ್ತಿಲ್ಲ. ನಮ್ಮ ಸರ್ಕಾರ ಕೇರಳದಲ್ಲಿ ಇರ್ತೈತೆ, ಕರ್ನಾಟಕದಲ್ಲಿ ಇರ್ತೈತೆ, ಬೇರೆ ಕಡೆಯೂ ಇದ್ದೇ ಇರ್ತೈತೆ. 5 ವರ್ಷವರೆಗೆ ಇದ್ದೇ ಇರ್ತೈತೆ, ಪ್ರಶ್ನೆ ಇಲ್ಲ. ಅವ್ರು ಹೇಳೋ ಅರ್ಥ ಇನ್ನು ಅವ್ರಿಗೆ ಗೊತ್ತು, ಅವ್ರು ಹೇಳಬೇಕು. ಅಂದರೆ CM ಬದಲಾವಣೆ ಆಗ್ಬೋದು ಅಥವಾ CM ಪಟ್ಟಕ್ಕಾಗಿ ಕಾದಾಟ ನಡೀತದೆ ಅನ್ನೋದು ಅದು ನಮ್ಮ ಪಾರ್ಟಿ ಆಂತರಿಕ ವಿಚಾರ. ಅದು ಕಾದಾಟ ಇರ್ಬೋದು, ಹೊಡೆದಾಟ ಇರ್ಬೋದು, ಘರ್ಷಣೆ ಇರ್ಬೋದು, ಅದು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟದ್ದು. ಒಂದು ನಮ್ಮ ಪಕ್ಷದ ವರಿಷ್ಠರನ್ನ ಬಗೆಹರಿಸ್ತಾರೆ. ಸರ್, ಈಗ IPL ಪಂದ್ಯ ಬೆಂಗಳೂರಿಂದ ಅಹಮದಾಬಾದ್ ಶಿಫ್ಟ್ ಮಾಡಿದ್ದಾರೆ ಸರ್. ಪ್ರಮುಖ ಕಾರಣ BCCI ಹೇಳಿರುವಂಥದ್ದು ಶಾಸಕರು ಸೇರಿ VIP ಟಿಕೆಟ್ಗಳನ್ನ ಹೆಚ್ಚಿನ ರೀತಿಯಲ್ಲಿ ಡಿಮ್ಯಾಂಡ್ ಮಾಡಿತ್ತು, ಹೀಗಾಗಿ ನಾವು ಶಿಫ್ಟ್ ಮಾಡಿದ್ದೀವಿ ಅನ್ನೋಂಥದ್ದು ಪ್ರತಿಕ್ರಿಯೆ. ಎಷ್ಟು ಜನ ಅದಾರೆ MLA ಒಟ್ಟಿಗೆ? ಒಟ್ಟು 10,000 ಟಿಕೆಟ್ ಡಿಮ್ಯಾಂಡ್ ಮಾಡಿತ್ತು ಸರ್. 224 ಅವ್ರ ಫ್ಯಾಮಿಲಿ ಹಿಡಿದ್ರೆ 500 ಆಯಿತು. 60,000 ಕೆಪಾಸಿಟಿ ಇದೆ. 8% ಆದರೆ 0.00 ಬರೋಲ್ಲ. ಅಲ್ಲಿ ಅವರು ಅಧ್ಯಕ್ಷರು ಅಲ್ಲೇ ಅವ್ರು ಇದ್ದಾರೆ, ಗುಜರಾತ್. ಅವ್ರ ಲಾಭಗೋಸ್ಕರ ಅಲ್ಲಿ ಏನು ಶಿಫ್ಟ್ ಆಗಿರ್ಬೋದು ಅಷ್ಟೇ. ಅಂದರೆ ರಾಜಕೀಯ ಇರ್ಬೋದು, ರಾಜಕೀಯ ಅಂತ ಹೇಳಲಿಕ್ಕೆ ಆಗಲ್ಲ, ಲಾಭಗೋಸ್ಕರ. ಲಾಭ ಮೇ 15ಕ್ಕೆ ಇನ್ನು ಕೇವಲ 4 ದಿನ ಅದು ಅವರು ವರಿಷ್ಠರಿಗೆ ಬಿಟ್ಟಂಥ ವಿಚಾರ. ಯಾವ ಡೇಟು, ಯಾವಾಗ ಕರಿಬೇಕು, ಯಾವಾಗ ಸಂಧಾನ ಮಾಡಬೇಕು, ಆದಷ್ಟು ಬೇಗ ಆಗ್ತದೆ. ಏನು ಇಷ್ಟು ಕಾದಿದ್ದೀವಿ, ಬೇಗ ಆಗುತ್ತೆ. CM ಬದಲಾವಣೆ ಆಗ್ತಾರೆ, ಸಂಪುಟ ಅದು ಗೊತ್ತು, ದರ್ಜೆ ಸಚಿವರು ಬದಲಾವಣೆ ಸರಿ ಆಗಬೇಕು ಅನ್ನೋದು ಅಷ್ಟೇ ನಮ್ಮ ವಿನಂತಿ. ಘರ್ಷಣೆ ನಿಲ್ಲಬೇಕು, ಗುಡುಗು ಮಳೆ ಏನು ಮಿಸ್ತಿದ್ರಲ್ಲ ನಿಲ್ಲಬೇಕು ಅನ್ನೋದು ಅಷ್ಟೇ ನಮ್ಮ ಪ್ರಾರ್ಥನೆ. ಅಲ್ಲ, ಗುಡುಗು ಮಳೆ ನಡೆದಿದೆಯಲ್ಲ ಸರ್? ನಡೆದಿದೆ, ಅದೇ ಹತ್ರಲ್ಲ ಏನು ಪ್ರಶ್ನೆ ಅದು. ನೀವೇ ತೋರಿಸ್ತಿರಲ್ಲ, ಡೈಲಿ ನೀವೇ ತೋರಿಸ್ತೀರಿ. ಅವರು DK ಶಿವಕುಮಾರ್ ಆಪ್ತರ ಡೈಲಿ ನೀವೇ ತೋರಿಸ್ತಿರಲ್ಲ. ಈಗ ನಮ್ಮ ಪಕ್ಷದಲ್ಲಿ ಹೇಳೋದು ಅದೇ ಮತ್ತೆ ನಡೆದಿದ್ದು ಇಲ್ಲ ಅಂತ ಹೆಂಗೆ ನಾವು ಒಪ್ಕೊಳ್ತೀವಿ. ಹಿಂದೂ ಒಪ್ಕೊತೀವಿ, ಇವತ್ತು ಒಪ್ಕೋತೀವಿ, ನಾಳೆ ಒಪ್ಕೋತೀವಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು CM ಆದರೆ ಸ್ವಾಗತ ಮಾಡ್ತೀವಿ ಅಂತ ಪರಮೇಶ್ವರ್ ಅವರು ಹೇಳ್ತಾ ಇರುವಂಥದ್ದು ಏನು ಹೇಳ್ತಾರೆ? ಅಲ್ಲ, ಅಂತಿಮವಾಗಿ ನಾವು ಯಾರು ಹೇಳೋಕ್ಕೆ ಆಗೋಲ್ಲ. ನಮ್ಮ ಪಕ್ಷ ವರಿಷ್ಠಿದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ ಯಾರು ಇರಬೇಕು ಯಾರಿಲ್ಲ ಅಂತ. ಇನ್ ಕೇಸ್ ಆದರೆ ಅವ್ರ ಹೆಸರು ಪ್ರಸ್ತಾಪ ಹೈಕಮಾಂಡ್ ಅಂತಿಮ ಅಂತ ಎಲ್ಲರೂ ಹೇಳಲ್ಲ. ಸಿದ್ದರಾಮಯ್ಯ ಅವರು ಸ್ವಂತ ಹೇಳಿದ್ದಾರೆ, ನಾವು ಸಾಕಷ್ಟು ಸರ್ ಹೇಳಿದ್ವಿ, ಎಲ್ಲರೂ ಹೇಳಿದ್ದಾರೆ. ನಮ್ಮ ವರಿಷ್ಠರು ಹೇಳ್ತಾರೆ, ಅದು ಅಂತಿಮ. ಸರ್, ಇನ್ನೊಂದು ಲಿಂಗಸೂರಿನ PWD ಕಚೇರಿಯಲ್ಲಿ ನಿನ್ನೆ ಒಂದು ರಾತ್ರಿಗೆ ಎಲ್ಲ ಇಂಜಿನಿಯರ್ಗಳು ಹೊರಗಿನವರೆಲ್ಲ ಕೂಡ್ಕೊಂಡು ಔತಣಕ್ಕೆ ಊಟ ಮಾಡಿದ್ದಾರೆ, ನಾನ್ ವೆಜ್ ಊಟ ರಾತ್ರಿ ವೇಳೆಯಲ್ಲಿ. ಅದು ಎಲ್ಲಿ? ನಿಮ್ಮ ಲಿಂಗಸೂರು ಎತ್ತಲ್ಲಿ PWD ಕಚೇರಿ ಊಟ ಮಾಡಬಾರಂತ ಏನು ರೆಸ್ಟ್ರಿಕ್ಷನ್ ಇಲ್ಲ. ವಿಡಿಯೋ ವೈರಲ್ ಆಗಿದೆ. ಊಟ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಯಾರು ಬೇಕಾದ್ರೂ ಪಬ್ಲಿಕ್ಗೋಸ್ಕರ ಮಾಡಿರ್ತೀವಿ, ಅಂದ್ರೆ ಪಬ್ಲಿಕ್ಕು ಬರ್ಬೋದು. ನಮ್ಮ ಅಧಿಕಾರಿಗಳಿಗೋಸ್ಕರ ಮಾಡಿರ್ತೀವಿ. ಸೊ ಊಟ ಮಾಡ್ಲಿಕ್ಕೆ ಅದು ರೆಸ್ಟ್ರಿಕ್ಷನ್. ನೀವು ಹೇಳೋದ್ರ ಬಗ್ಗೆ ಚರ್ಚೆ. ಇನ್ನೊಂದು, ಸಾರ್ವಜನಿಕರೆಲ್ಲ ವಿಡಿಯೋ ವೈರಲ್ ಆಗ್ತಾ ಇದೆ. ಈ ರೀತಿ ಇಂಜಿನಿಯರ್ಗಳು ಸಾರ್ವಜನಿಕರು ಕೆಲಸ ಮಾಡೋದು ಬಿಟ್ಟು ಪಾರ್ಟಿ ಮಾಡ್ಕೊಂಡು ಕಚೇರಿಯಲ್ಲಿ ಕೂತ್ಕೊಂಡ್ರೆ ಹೆಂಗೆ ಅಂತ. ಊಟ ಮಾಡ್ಲಿಕ್ಕೆ ನೀರು ಬಂದಿಲ್ಲ, ಅದು ಬೇರೆ ಬಗ್ಗೆ ಚರ್ಚೆ ಮಾಹಿತಿ ತರಿಸ್ತೀವಿ.